ಬಳ್ಳಾರಿ ಬಿಮ್ಸ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಾಣಂತಿಯರ ಸರಣಿ ಸಾವಿನ ಬೆನ್ನಲ್ಲೇ ಈಗ ರೈಡ್ ನಡೆಸಿದ್ದಾರೆ, ತಪಾಸಣೆ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ. ಕಾರಣ ಏನು ಅನ್ನುವಂತ ಪ್ರಶ್ನೆ. ಈ ಬಾಣಂತಿಯರ ಸಾವಿನ ತನಿಖೆಗೆ ಇಳಿದಿದ್ದಾರೆ ಲೋಕ ಅಧಿಕಾರಿಗಳು. ಕಳಪೆ ಗುಣಮಟ್ಟದ ಐವಿ ದ್ರಾವಣವನ್ನ ನೀಡಲಾಗಿತ್ತು ಅನ್ನುವಂತ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ಈವರೆಗೂ ಕೂಡ ಬಳ್ಳಾರಿಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬಿಮ್ಸ್ ವೈದ್ಯರಿಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯಾವ ಐವಿ ದ್ರಾವಣವನ್ನ ನೀಡಲಾಗಿತ್ತು, ಯಾಕಂದ್ರೆ ಈಗಾಗಲೇ ಬ್ಲಾಕ್ ಲಿಸ್ಟ್ಗೆ ಹಾಕಿರುವಂತಹ ಐವಿ ದ್ರಾವಣವನ್ನ ಮತ್ತೆ ಸಪ್ಲೈ ಮಾಡಿದ್ದಾಗಿರ್ಬೋದು, ಅದನ್ನ ಬಳಕೆ ಮಾಡಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಕಳಪೆ ಗುಣಮಟ್ಟದ ಐವಿ ದ್ರಾವಣವನ್ನ ನೀಡಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ. ಹಾಗಾಗಿ ಲೋಕಾಧಿಕಾರಿಗಳು ಈಗ ರೇಡ್ ನಡೆಸಿದ್ದಾರೆ, ದಾಳಿಯನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಿಮ್ಸ್ ವೈದ್ಯರಿಗೂ ಕೂಡ ಪ್ರಶ್ನೆಗಳನ್ನ ಮಾಡಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಧಿಕಾರಿಗಳು. ಕಾರಣ ಏನು ಅನ್ನುವಂಥ ವಿಚಾರ ಇಲ್ಲಿ ಮುಖ್ಯವಾಗಿ ಇರುವಂಥದ್ದು. ಈ ಬಾಣಂತಿಯರು ಅಲ್ಪ ಸಮಯದಲ್ಲೇ ಒಂದಷ್ಟು ಗ್ಯಾಪಲ್ಲೇ ಸಾವನ್ನಪ್ತಾ ಇರೋದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಲೋಕಾಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಈಗ ಲೋಕಾಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ, ಜೊತೆಗೆ ತನಿಖೆ ಸಂದರ್ಭದಲ್ಲಿ ಏನಾದರೂ ಮಹತ್ವದ ಮಾಹಿತಿಗಳೇನಾದರೂ ಲಭ್ಯ ಆಗಿದೆಯಾ, ಕಾರಣ ಏನು ಅನ್ನೋದೇ ಮಹತ್ವ ಇಲ್ಲಿ. ಹಾಗಾದ್ರೆ ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ವೀರೇಶ್? ಈಗಾಗಲೇ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಈ ಒಂದು ಬಿಮ್ಸ್ ಮತ್ತು ಜಿಲ್ಲಾ ಆಸ್ಪತ್ರೆಯ ಮೇಲೆ ಅನುಮಾನದ ಕರಿನೆರಳು ಈ ಒಂದು ತೆಗೆಲಿದೆ ಎಂದು ಹೇಳಬಹುದು. ಇದಕ್ಕೆ ಮುಖ್ಯವಾಗಿ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡು ಇಂದು ಈ ಒಂದು ಎಸ್ಪಿ ಸಿದ್ದೂರಾಜ್ ನೇತೃತ್ವದಲ್ಲಿ ಈ ಒಂದು ಲೋಕಾಯುಕ್ತ ದಾಳಿಯನ್ನು ನಡೆಸುವುದರ ಮೂಲಕ ಬಳ್ಳಾರಿ ಮೊದಲು ಈ ಒಂದು ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಭೇಟಿ ನೀಡಿ ಈ ಪ್ರತಿಯೊಂದು ವಾರ್ಡ್ ಅನ್ನು, ಅದರಲ್ಲಿಯೂ ಮುಖ್ಯವಾಗಿ ಈ ಒಂದು ಮಹಿಳೆಯರ ಹೆರಿಗೆ ವಾರ್ಡ್ ಆಗಿರತಕ್ಕಂತಹ ಲೇಬರ್ ಕೊಠಡಿಯಿಂದ ಹಿಡಿದು ಪ್ರತಿ ವಾರ್ಡ್ ನಲ್ಲೂ ಸಹ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹಾಗೂ ಅವರಿಗೆ ಎಲ್ಲಿ ಅನುಮಾನ ಬರುತ್ತೋ ಆ ಒಂದು ಸ್ಥಳದಲ್ಲಿಯೇ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟಿನ HODಗಳ ಜೊತೆ ಮತ್ತು ಅಲ್ಲಿನ ಕಾರ್ಯನಿರ್ವಹಿಸತಕ್ಕಂತಹ ವೈದ್ಯರ ಜೊತೆ ಈ ಒಂದು ಸಂಭಾಷಣೆಯನ್ನು ಮಾಡುವುದರ ಮೂಲಕ ಕುಂದುಕೊರತೆಯನ್ನು ತಿಳಿದು ಅಲ್ಲಿ ಆಗತಕ್ಕಂತಹ ಅನಾನುಕೂಲ ಮತ್ತು ಅಲ್ಲಿ ಏನು ಅಹಿತಕರ ಘಟನೆ ನಡೆಯಲು ಕಾರಣ ಎಂಬುದರ ಬಗ್ಗೆ ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೆ ನಿಲ್ಲದಂತಹ ಈ ಒಂದು ಸಿದ್ದೂರಾಜ್ ನೇತೃತ್ವದ ತಂಡವು ಮುಂದುವರೆದ ಭಾಗವಾಗಿ ಈ ಒಂದು ಗೋಡಾನಿನ ದಾಸ್ತಾನುವನ್ನು ಸಹ ಪರಿಶೀಲನಾ ಕಾರ್ಯಕ್ಕೆ ಇಳಿದಿದ್ದಾರೆ. ಔಷಧಿಯಲ್ಲಿ ಏನು ದ್ರಾವಣದ ಪ್ರಮಾಣದಲ್ಲಿ ಈ ಒಂದು ಕುಂದುಕೊರತೆ ಇದೆ ಹಾಗೂ ಔಷಧಿಗಳನ್ನು, ನಿಷೇಧಿತ ಔಷಧಿಗಳನ್ನು ಮರುಬಳಕೆ ಮಾಡ್ತಾ ಇರೋದ್ರಿಂದಾಗಿ ಇಷ್ಟೆಲ್ಲ ಬಾಣಂತಿಯರ ಸಾವಿಗೆ ಕಾರಣವಾಗಿದೆ ಎಂದು ಕೆಲವೊಂದು ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದ್ದವು. ಅದರಿಂದಾಗಿ ಅಲ್ಲದೆ ಇವತ್ತು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಸಹ ಸಂಜೆ 5 ಗಂಟೆಗೆ ಬಳ್ಳಾರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಕಾರಣದಿಂದಾಗಿ ಸಂಪೂರ್ಣ ಶೋಧ ಕಾರ್ಯವನ್ನು ಮಾಡುವುದರ ಜೊತೆಗೆ ಅಲ್ಲಿಂದ ಮತ್ತೆ ಬಿಮ್ಸ್ಗೆ ಬಂದಂತಹ ಈ ಒಂದು ಲೋಕಾಯುಕ್ತರ ತಂಡವು ಸುಮಾರು 25 ಅಧಿಕಾರಿಗಳಿಂದ ಕೂಡಿರ್ತಕ್ಕಂತಹ ತಂಡವು 12 ಜನಗಳು ಈ ಒಂದು ಬಿಮ್ಸ್ ಅಲ್ಲಿ ಮತ್ತು ಇನ್ನು ಉಳಿದಂತಹ 13 ಜನಗಳು ಈ ಒಂದು ಅಧಿಕಾರಿಗಳು ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಈ ಒಂದು ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅನುಮಾನ ವ್ಯಕ್ತವಾದಲ್ಲೆಲ್ಲ ಸಹ ಪರಿಶೀಲಿಸತಕ್ಕಂಥ ಕಾರ್ಯವನ್ನು ಮಾಡುವುದರ ಮೂಲಕ ಇದಿಷ್ಟು ದಿನ ಸಂಭವಿಸಿದಂತಹ ಬಾಣಂತಿಯರ ಸಾವಿನ ಘಟನೆಗಳು ಮುಂದೆ ಸಂಭವಿಸಬಾರದು, ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಉಂಟು ಮಾಡತಕ್ಕಂತಹ ಕಾರ್ಯವನ್ನು ಮಾಡಿರೋದ್ರಿಂದ ಈ ಒಂದು ಕಾರ್ಯವನ್ನು ಈ ತೀವ್ರವಾಗಿ ತಪಾಸಣೆಗೆ ಈ ಒಂದು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಒಳಪಡಿಸಿದ್ದಾರೆ. ಅಶ್ವಿನಿ ಅವರೇ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಲೋಕಾಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ, ಅದರ ಜೊತೆಯಲ್ಲಿ ವೈದ್ಯಾಧಿಕಾರಿಗಳನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಕಾರಣ ಏನು, 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ, ಯಾವ ಐವಿ ದ್ರಾವಣವನ್ನ ನೀಡಲಾಗಿತ್ತು, ಈಗಾಗಲೇ ಈ RLS ಬ್ಯಾಚ್ ಏನು ಇತ್ತು ಇದು ಉಗ್ರಾಣದಲ್ಲಿ ಪತ್ತೆ ಕೂಡ ಆಗಿತ್ತು, ಹಾಗಾಗಿ ಅದನ್ನೇ ನೀಡಲಾಗಿತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಕಳಪೆ ಗುಣಮಟ್ಟದ ಐವಿ ದ್ರಾವಣ ಕೂಡ ಈಗಾಗಲೇ ಪತ್ತೆಯಾಗಿತ್ತು, ಅದರ ವರದಿ ಕೂಡ ಡಿಸೆಂಬರ್ 9ಕ್ಕೆ ಅದರ ವರದಿ ಬರುತ್ತೆ, ಆ ವರದಿಗೂ ಕೂಡ ವೈಟಿಂಗ್ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗ ಲೋಕಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರೋದ್ರಿಂದ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು, ಜೊತೆಯಲ್ಲಿ ಯಾವ ಮೆಡಿಸಿನ್ ಅನ್ನ ಬಳಕೆ ಮಾಡಲಾಗಿತ್ತು, ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ.